ನಮ್ ಟೈಮ್. ನಾನು ದಿವ್ಯ ಜ್ಯೋತಿ. ರಾಜಣ್ಣನ ಮಗ ಈ ಹೆಸರು ಕೇಳಿದ ತಕ್ಷಣ ರಾಜಣ್ಣನ ಮಕ್ಕಳು ನೆನಪಾಗ್ತಾರೆ. ಆದ್ರೆ ಗಾಂಧಿನಗರದಲ್ಲಿ ಈಗ ಹೊಸ ಹವಾ ಶುರುವಾಗಿದೆ. ಬೇರೆಯವ್ರ ಹೆಸರು ಕೇಳ್ತಾ ಇದೆ. ಇದೇನಪ್ಪ ರಾಜಣ್ಣನ ಹೆಸರಲ್ಲಿ ಬೇರೆಯವ್ರ ಹೆಸರು ಕೇಳ್ತಾ ಇದೆಯಾ ಅಂತ ಯೋಚನೆ ಮಾಡಬೇಡಿ. ಯಾಕಂದ್ರೆ ಸಿನಿಮಾ ಹೆಸರೇ ರಾಜಣ್ಣನ ಮಗ. ಸಿನಿಮಾ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಟ್ರೇಲರ್ ನೋಡಿದಾಗ ಏನೋ ಒಂದು ಸ್ಪೆಷಲ್ ಇದೆ ಈ ಸಿನಿಮಾಲಿ, ಒಂದು ದಮ್ ಇದೆ, ಒಂದು ಕಿಕ್ ಇದೆ ಅಂತ ಅನ್ಸುತ್ತೆ. ಆ ಮಟ್ಟಿಗೆ ಹವಾ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಹಾಗಿದ್ರೆ ಇವತ್ತು ರಿಲೀಸ್ ಆಗಿರುವಂತಹ ಸಿನಿಮಾ ಬಗ್ಗೆ ಎಷ್ಟು ಜೋಶ್ ಅಲ್ಲಿದ್ದಾರೆ. ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಆಡಿಯನ್ಸ್ ರೆಸ್ಪಾನ್ಸ್ ನೋಡ್ಕೊಂಡು ಬಂದಿದ್ದಾರೆ. ಸೊ ಎಲ್ಲರ ಅಭಿಪ್ರಾಯಗಳನ್ನು ಎಲ್ಲ ಕೇಳೋದು ಬಾಕಿ ಇದೆ. ಇದು ಈ ಹೊತ್ತಿನ ವಿಶೇಷ ಸನ್ ಆಫ್ ರಾಜಣ್ಣ. ರೈಟ್, ನಮ್ ಜೊತೆಗೆ ಸನ್ ಆಫ್ ರಾಜಣ್ಣನ ಮಗನ ಬಗ್ಗೆ ಮಾತಾಡೋದಕ್ಕೆ ಟೀಮ್ ರೆಡಿ ಇದ್ದಾರೆ. ಸೊ ಅವ್ರನ್ನೆಲ್ಲರನ್ನು ವೆಲ್ಕಮ್ ಮಾಡೋದು ನನ್ನ ಜವಾಬ್ದಾರಿ. ಸೊ ವೆಲ್ಕಮ್ ಮಾಡ್ಕೊಂಡ ಫಸ್ಟ್ ಆಕ್ಚುಲಿ ಈ ಸಿನಿಮಾದ ಟ್ರೇಲರ್ ನೋಡಿದ ತಕ್ಷಣ ಯಾರಪ್ಪ ಫೈಟರು ಈ ಮಟ್ಟಿಗೆ ಧೂಳೆಬ್ಸಿದ್ದಾರೆ ಅಂತ, ಯಾಕಂದ್ರೆ ಅಷ್ಟೇ ಚೆನ್ನಾಗಿ ಧೂಳೆಬ್ಸಿದ್ದಾರೆ ಅಲ್ಲಿ. ಸೊ ಅದಕ್ಕೆ ನಾನು ಫಸ್ಟ್ ಅವ್ರನ್ನೇ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಫೈಟ್ ಮಾಸ್ಟರ್ ನಮ್ ಜೊತೆಗೆ ಡಿಫ್ರೆಂಟ್ ಡ್ಯಾನಿ ಇದ್ದಾರೆ. ಹಲೋ ಸರ್, ಹೇಗಿದ್ದೀರಾ? ಎಸ್ ಆಫ್ ಕೋರ್ಸ್ ಡಿಫ್ರೆಂಟ್ ಆಗಿರ್ತೀರಾ. ಸೊ ಹೇಗಿದೆ ಖುಷಿ? ತುಂಬಾ ಖುಷಿ ಆಗಿದೆ. ಯಾಕಂದ್ರೆ ನಾನು ಜೋಗಿ ದುನಿಯಾ ಸಿನಿಮಾ ಮಾಡಿದ್ದೆ. ಅದರಲ್ಲೆಲ್ಲ ಒಂದು ಆಕ್ಷನ್ ಸಿನಿಮಾ ತುಂಬಾನೇ ನನ್ನ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ, ಮಾಸು ನ್ಯಾಚುರಲ್ ಆಗಿ ಮಾಡ್ತಾರೆ ಅನ್ನೋ ಥರ ಒಂದಿತ್ತು. ಅದೇ ತರ ಈ ಸಿನಿಮಾದಲ್ಲಿ ರಾಜಣ್ಣನ ಮಗದಲ್ಲಿ ನನಗೆ ತುಂಬಾ ಹೆಸರು ಬಂದಿದೆ. ಎಲ್ಲ ಆಡಿಯನ್ಸ್ ಎಲ್ಲ ತುಂಬಾ ಖುಷಿ ಪಡ್ತಾರೆ. ತುಂಬಾ ಹ್ಯಾಪಿ ಆಗಿದ್ದೀನಿ ನಿಜವಾಗ್ಲೂ. ಓಕೆ, ನಾವು ಹ್ಯಾಪಿ ಆಗಿದ್ದೀವಿ. ಯಾಕೆ ಹೇಳಿ, ಬರೀ ನಿರ್ದೇಶಕರು, ನಾಯಕ ನಾಯಕಿ, ಒಂದ್ ಸ್ವಲ್ಪ ಮುಂದೆ ಹೋಗಿ ಸಂಗೀತ ನಿರ್ದೇಶಕರು ಇವ್ರು ಯಾರಾದ್ರೂ ಬರ್ತಾರೆ. ಈ ಫೈಟ್ ಮಾಸ್ಟರ್ ಇವರೆಲ್ಲ ನಮ್ ಸ್ಟುಡಿಯೋಗೆ ಬರೋದೇ ಇಲ್ಲ. ನೀವು ಬಂದಿದ್ದೀರಲ್ಲ ಅದಕ್ಕೆ. ಸೊ ಮತ್ತಿನ್ಯಾರಿದ್ದಾರೆ ನಮ್ ಸ್ಟುಡಿಯೋಲಿ ಅಂತ ಅಂದ್ರೆ, ಚಿತ್ರದ ನಾಯಕನಿಗೆ ಟಕ್ಕ ಫಾರ್ ಕೊಡುವಂತಹ ಖಳನಾಯಕ, ಅವರು ಇಂಪಾರ್ಟೆಂಟ್. ಸೊ ಈಗ ಸದ್ಯಕ್ಕೆ ನಮ್ ಜೊತೆಗೆ ಅವರಿದ್ದಾರೆ. ರಾಜು, ಹಲೋ, ಹೇಗಿದ್ದೀರಾ? ನಮಸ್ತೆ. ಏನ್ ಸರ್, ಫುಲ್ಲು ಫೈಟ್ ಎಲ್ಲ ಮಾಡಿ ಸುಸ್ತಾಗ್ಬಿಟ್ಟು ಬಂದ್ರ? ಖಂಡಿತ ತುಂಬಾ ಚೆನ್ನಾಗಿ ನಮ್ಮ ಪಕ್ಕದಲ್ಲೇ ಇದ್ದಾರೆ ಡ್ಯಾನಿ ಮಾಸ್ಟರ್. ಬೆವರಿಳಿಸಿದ್ರ? ಯಾರಿಗೂ ಏನೂ ಕಾಂಪ್ರಮೈಸ್ ಇಲ್ದ್ರ, ಎಲ್ಲಿ ಬೀಳಿಸ್ಬೇಕು, ಏಳಿಸ್ಬೇಕು, ರೋಪ್ ಶಾಟ್ಸು, ಎಲ್ಲ ಶಾಟ್ಸು ಹೀರೋ ಹತ್ರ ಆಗಲಿ ವಿಲನ್ ಆಗಲಿ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ನಾವು ಆ ಕಷ್ಟಪಟ್ಟಿದ್ದು ಇವತ್ತು ತೆರೆ ಮೇಲೆ ನೋಡಿದ್ದಕ್ಕೆ ಅದು ನಿಜವಾಗ್ಲೂ ಖುಷಿ ಕೊಡುತ್ತೆ. ತುಂಬ ಆಡಿಯನ್ಸ್ ಎಂಜಾಯ್ ಮಾಡ್ತಾ ಇದ್ದಾರೆ. ಫೈಟ್ಸ್ ಎಕ್ಸಲೆಂಟ್ ಇದೆ. ಒಳ್ಳೆ ಮಾಸ್ ಫೀಲ್ ಕೊಟ್ಟಿದ್ದಾರೆ ಹೀರೋಗೂ ಮತ್ತು ವಿಲನ್ಗೂ ಅಂತೇಳಿ. ತುಂಬ ಚೆನ್ನಾಗಿದೆ. ವಿ ಆರ್ ವೆರಿ ಹ್ಯಾಪಿ ಟು ಸಿ ದ ಮೂವಿ ಆ್ಯಂಡ್ ಆಡಿಯನ್ಸ್ ರೆಸ್ಪಾನ್ಸ್. ವಿಲನ್ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಹೀರೋ ಬರಲಿಲ್ಲ ಅಂದ್ರೆ ಹೆಂಗೆ? ನಮ್ ಜೊತೆಗಿದ್ದಾರೆ ಚಿತ್ರದ ನಾಯಕ ಹರೀಶ್. ಹಲೋ ಹರೀಶ್, ಹೇಗಿದ್ದೀರಾ? ನಮಸ್ತೆ. ಸಿನಿಮಾ ರಿಲೀಸ್ ಆಗಿದೆ, ಬಿಗ್ ಸ್ಕ್ರೀನ್ ಅಲ್ಲಿ ನಿಮ್ಮನ್ನು ನೀವು ನೋಡ್ಕೊಂಡಿದ್ದು ಎಷ್ಟು ಖುಷಿ ಆಯ್ತು? ಆಡಿಯನ್ಸ್ ರೆಸ್ಪಾನ್ಸ್ ಹೇಗೆ ಅನಿಸ್ತಾ ಇದೆ? ಆ್ಯಕ್ಚುಲಿ ಖುಷಿ ಅನ್ನೋದಕ್ಕಿಂತ ಒಂಥರ ವರ್ಡ್ಸ್ ಬರ್ತಾ ಇಲ್ಲ, ಅಷ್ಟು ಕ್ರೌಡು. ಆಕ್ಚುಲಿ ಡೈರೆಕ್ಟರ್ ಕರ್ಕೊಂಬಂದು ಕೂರಿಸಿದ್ರೆ ಅವರ ಸ್ಕ್ರಿಪ್ಟ್ ಆದ್ರೂ ಕೊಟ್ಟಿರ್ತಿದ್ರು, ಡೈಲಾಗ್ ಏನೋ ಕೊಟ್ಟು ಮಾತಾಡೋಕೆ ಅಟ್ಲೀಸ್ಟ್ ಹೆಲ್ಪ್ ಆಗ್ತಾ ಇತ್ತು, ಬ್ಯಾಟ್ ಮಾಡಿ ಮಾತಾಡ್ಬೋದಾಗಿತ್ತು. ಬಟ್ ಇದು ಒಂದು ಈ ಥರದ ಒಂದು ಎಕ್ಸ್ಪೀರಿಯೆನ್ಸು ಐ ಥಿಂಕ್ ಲೈಫಲ್ಲಿ ಫಸ್ಟ್ ಟೈಮ್ ಅಂತ ಅನ್ನಿಸ್ತಾ ಇದೆ ನನಗೂ ಕೂಡ. ಆ್ಯಂಡ್ ಮೋರ್ ಓವರ್ ನಾವು ಮಾಡಿರೋಂಥ ಸಿನಿಮಾ ಇವತ್ತು ಏನು ಜನ ಮೆಚ್ಚುಗೆ ಇದೆಯಲ್ಲ, ಅದನ್ನು ನೀವು ಎಷ್ಟು ಕೊಟ್ಟು ಏನು ಮಾಡಿದ್ರೂ ಬರಲ್ಲ. ಏನೇ ಮಾಡಿದ್ರು ನಾವು ಇನ್ನೂ ಕಮ್ಮಿ ಅಂತ ಅನ್ಸುತ್ತಾನೆ ಹೊರತು ನಮಗೆ ಸಮಾಧಾನ ಅನ್ನೋದಿಲ್ಲ. ಯಾಕಂದರೆ ಒಂದು ಪ್ರೀತಿಯ ವಿಶ್ವಾಸ ಇವತ್ತು ಬರೀ ದೊಡ್ಡ ಸಿನಿಮಾಗಳಿಗೆ ಮಾತ್ರನೇ ಮೀಸಲಿಟ್ಟಿಲ್ಲ. ಎಲ್ಲ ನಮ್ಮಂಥ ಒಂದು ಹೊಸಬ್ರಿಗೆ ಎನ್ಕರೇಜ್ ಮಾಡಿ ಈ ಥರನೂ ಒಂದು ಜನ ನಮಗೋಸ್ಕರ ಒಂದು ಪ್ರೀತಿ ಕೊಟ್ಟು ವಿಶ್ವಾಸ ಇಟ್ಟು ಸಿನಿಮಾ ನೋಡಿ ಒಂದು ಗೆಲ್ಸ್ಕೊಡ್ತಾರೆ ಅಂತಂದರೆ ಅದನ್ನು ವ್ಯಕ್ತಪಡಿಸೋಕ್ಕೆ ಒಂದು ವರ್ಡ್ಸ್ಗಳು ಸಿಗ್ತಾ ಇಲ್ಲ. ಸೊ ಸಿಕ್ಕಾಪಟ್ಟೆ ನಗ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಚಿತ್ರದ ನಾಯಕಿ ಅಕ್ಷತಾ ನಮ್ ಜೊತೆಗಿದ್ದಾರೆ. ಹಲೋ. ಹಲೋ, ಏನ್ರಿ ಇಷ್ಟೊಂದು ನಗ್ತಾ ಇದ್ದೀರಾ? ಏನ್ ಸಮಾಚಾರ? ಏನ್ ಆಡಿಯನ್ಸ್ ಅಷ್ಟೊಂದು ಸೆಲ್ಫಿ ತಗೊಂಡ್ರಾ? ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಎಲ್ಲರೂ ಆಡಿಯನ್ಸ್ ರೆಸ್ಪಾನ್ಸ್ಗೋಸ್ಕರ ನಾವೆಲ್ಲರೂ ಕಾತ್ರದಿಂದ ಕಾಯ್ತಿದ್ವಿ. ಫಸ್ಟ್ ಡೇ ಫಸ್ಟ್ ಶೋ ಹೆಂಗಿರತ್ತೆ ಏನು ಅಂತ. ಸೊ ಫಿಂಗರ್ಸ್ ಕ್ರಾಸ್ ಚೆನ್ನಾಗಿ ಮೂಡಿ ಬಂದಿದೆ ಮೂವಿ. ಸೊ ಆಡಿಯನ್ಸ್ ರೆಸ್ಪಾನ್ಸ್ ಏನಿರುತ್ತೆ ಅನ್ನೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿಲ್ಲ, ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ಗೋಯಿಂಗ್ ಗುಡ್, ನೋಡೋಣ. ಆಡಿಯನ್ಸ್ ಇರ್ಲಿ, ನಿಮ್ಮ ಮನೇಲಿ ಹೆಂಗಿದೆ? ನಮ್ಮ ಮನೇಲಿ ಆಬ್ವಿಯಸ್ಲಿ ಪ್ರತಿ ಸಿನಿಮಾ ರಿಲೀಸ್ ಆದಾಗೆಲ್ಲ ಹಬ್ಬನೇ ನಮ್ಮ ಮನೇಲಿ. ಸಿನಿಮಾ ರಿಲೀಸ್ ಆಗೋವರೆಗೂ ಒಂದ್ ರೀತಿ ಭಯ ಇರುತ್ತೆ, ಯಾವಾಗ ರಿಲೀಸು, ಡೇಟು, ಅದು ಇದು, ಆ ಥರದ ಟೆನ್ಷನ್ಸ್. ನೀವುಗಳು ಪಾರ್ಟ್ ಆಫ್ ಮೂವಿ ಅಂತ ಬಂದಾಗ ನಿಮ್ಗಳಿಗೆ ಆ ಟೆನ್ಷನ್ಸ್ ಕಾಣಲ್ಲ ಅಂತ ಅನ್ಸುತ್ತೆ, ಅಥವಾ ಕಾಣುತ್ತಾ, ಹೇಗೆ? ಇಲ್ಲ, ಯಾಕಂದ್ರೆ ನಾನು ಸುಮಾರು ಸರಿ ಹೇಳಿದೆ ಸರ್ಗೆ, ಸರ್ ಸಿನಿಮಾ ತೋರಿಸಿ ಅಂತ ಹರೀಶ್ ಸರ್ಗೆ. ಬಟ್ ಇಲ್ಲ, ನೀವು ಥಿಯೇಟ್ರಲ್ಲೇ ನೋಡಬೇಕು ಅಂತ. ನಾನು ಥಿಯೇಟ್ರಲ್ಲಿ ನೋಡಿದ್ದೆ. ತುಂಬ ಖುಷಿ ಆಯಿತು ನನಗೆ. ಆ DTS, ಆ ಸೌಂಡ್ ಎಫೆಕ್ಟಲ್ಲಿ ಆ ಜನಗಳು ಇದ್ರ ಮಧ್ಯೆ ಎಲ್ಲ ವಿಸಲ್ ಹೊಡೆಯುತ್ತಿದ್ರೆ ನನ್ನ ಮೈಯೆಲ್ಲ ಒಂಥರ ರೋಮಾಂಚನ ಆಗ್ತಾ ಇತ್ತು. ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ ಫಸ್ಟ್ ಶೋ ತೋರಿಸಿದ್ದಕ್ಕೆ ಹರೀಶ್ ಸರ್. ಯಾಕೆ ಈ ಥರ? ಉದ್ದೇಶ ಏನು?
ಅಲ್ಲ ನಮ್ಮ ಮನೇಲಿ ಬರೀ ಊಟ ಹಬ್ಬ ಅಂತ ನಾವು 4 ಜನ ಊಟ ಮಾಡೋದಕ್ಕೂ ಎಲ್ಲರನ್ನ ಜೊತೆ ಸೇರ್ಸ್ಕೊಂಡು ಊಟ ಮಾಡ್ಕೋ ವ್ಯತ್ಯಾಸ ಇರುತ್ತೆ. ಅಬ್ಬಾ ಊರಬ್ಬ ಮಾಡೋದು. ಊರಬ್ಬ ಮಾಡೋ ಅಂತಾರಲ್ಲ ಆ ಥರ ಕಾನ್ಸೆಪ್ಟ್ ಅನ್ಸ. ಸೊ ಎಲ್ಲರ ಜೊತೆ ಒಂದು ಕುತ್ಕೊಂಡು ಆ ಒಂದು ಜನರ ಮಧ್ಯದಲ್ಲಿ ಅವರ ಒಂದು ಆ ಸಂತೋಷ, ಒಂದೇ ಅವ್ರು ಹೇಳಿದಾಗ ವಿಜಿಲ್ ಹೊಡೆಯೋದು, ಕಿರ್ಚೋದು, ಕೂಗಾಡೋದು, ಆಡಿಯನ್ಸ್ ಆ ಫೀಲ್ ಜೊತೆಲಿ ಸಿನಿಮಾ ಏನು ನೋಡ್ತೀವಲ್ಲ ಓಕೆ ಅದು ನೀವು ಏನು ಯಾವುದು ಎಫೆಕ್ಟ್ ಹಾಕಿದ್ರೂ ಸಿಗಲ್ಲ ನಿಮ್ಗೆ. ಅದು ಆ ಎಫೆಕ್ಟ್ಸ್ ಇಲ್ವೇ ಇಲ್ಲ ಬಿಡಿ ಇವತ್ತಿಗೂ. ನಾ ಒಂದು ಹಾಕೋಣ ಅಟ್ಲೀಸ್ಟ್ ಒಂದು ಜನರ ಎಫೆಕ್ಟ್ ಅಂತಂದ್ರೆ. ಇಲ್ಲ, ಹುಡುಗರು ಸಿಲ್ಲೆ ಹೊಡೆಯೋದು ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಹೀರೋಗೂ ವಿಲನ್ಗೂ ಅಲ್ವಾ? ನಿಮಗ್ ಜಾಸ್ತಿ ಇಷ್ಟ ಆಗುತ್ತೆ ಅನ್ಸುತ್ತೆ. ಹೊಡಿತಾ ಇಲ್ಲ ನೋಡು. ಅದು ಆಕ್ಚುಲಿ ನಿಮಗ್ ಶಿಳ್ಳೆ ಚಪ್ಪಾಳೆಗಿಂತ ಬೈಗಳನ್ನೇ ನಿಮಗ್ ಖುಷಿ ಆಗೋದು. ವಿಲ್ಲನ್ಗೆ ಯಾವಾಗ ವಿಲ್ಲನ್ ಇಷ್ಟ ಆಗಿದ್ದಾನೆ ಆಡಿಯನ್ಸ್ಗೆ ಅನ್ಸುತ್ತೆ ಅಂದ್ರೆ ಅವನ್ನ ಚೆನ್ನಾಗಿ ಜನ ಬೈಬೇಕು, ಅವಾಗ್ಲೇ ಜನಕ್ಕೆ ಇಷ್ಟ ಆಗಿದ್ದಾರೆ ಅಂತ. ಆಗ್ಲೇ ಫಸ್ಟ್ ಸಿಲ್ಲೆ ಹೊಡಿತಾರೆ ಎಂಟ್ರಿಗೆಲ್ಲ, ಆಮೇಲೆ ಹೊಗಳೋದು ತೆಗಳೋದು ಆಮೇಲೆ ನೆಕ್ಸ್ಟ್. ಕರೆಕ್ಟ್. ಆಮೇಲೆ ನಿಮ್ ಪಿಕ್ಚರ್ನೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ. ಸೊ ಹೇಳಿ, ಈ ಪಾತ್ರ ಸಿಕ್ಕಾಗ ನಿಮ್ಗೆ ಎಷ್ಟು ಖುಷಿ ಆಯ್ತು? ತುಂಬಾ ಖುಷಿ ಆಯ್ತು ಮೇಡಮ್. ತುಂಬಾ ಚೆನ್ನಾಗಿದೆ. ಒಳ್ಳೆ ರಗಡ್ ಲುಕ್ ಅಲ್ಲಿ ಮಾಡಿರುವಂತದ್ದು. ಎಲ್ಲೂ ನಗುವಂತ ಸೀನ್ ಇರೋದಿಲ್ಲ ವಿಲನ್ಗೆ. ಫುಲ್ ಟಕ್ ಆಫರ್ ಅಲ್ಲಿ ಹೋಗ್ತಾ ಇರುತ್ತೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ. ತುಂಬಾ ಚೆನ್ನಾಗಿ ಚಾಲೆಂಜಿಂಗ್ ಆಗಿ ಮಾಡಿದೀವಿ. ಹೀರೋನ ವಿಲನ್ನ ಅನ್ನೋ ಆ ಕಾತ್ರ ಇರುತ್ತೆ ಎಂಟೈರ್ ಮೂವಿನಲ್ಲಿ. ಸೊ ಎಷ್ಟು ಫೈಟ್ಸ್ ಇದೆ ಸರ್? ಟೋಟಲ್ 6 ಫೈಟ್ಸ್ ಇದೆ. ಓಕೆ. 6 ಫೈಟ್ ಅಲ್ಲಿ 4 ಫೈಟ್ ಮೇಜರ್ ಇದೆ, ಇನ್ನೊಂದು ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ಚಿಕ್ಕದು. ಓಕೆ. ಬಟ್ ಒಂದೊಂದು ಫೈಟ್ಸ್ ಒಂದೊಂದು ತರ ತೆಗ್ದಿದ್ದೀನಿ. ಒಂದು ಗ್ಯಾರೇಜ್ ಫೈಟ್ಸ್ ಇದೆ, ತುಂಬಾ ನ್ಯಾಚುರಲ್ ಫೈಟ್ಸ್ ಅದು. ಆಮೇಲೆ ಇನ್ನೊಂದು ಇಂಟ್ರೊಡಕ್ಷನ್ ಫೈಟ್ಸ್ ಇದೆ, ಅದು ಕುಂದಾಪುರದಲ್ಲಿ ಮಾಡಿದ್ದು. ಅದರಲ್ಲೆಲ್ಲ ಒಂದು ಗೋಡೆ ಮೇಲೆ ಹೊಡೆಯೋದೆಲ್ಲ ಇದೆ. ತುಂಬಾ ರಫ್ ಅಂಡ್ ಟಫ್, ತುಂಬಾ ಡೇಂಜರ್ ಜಾಗ ಅದು ಇಂಟ್ರೊಡಕ್ಷನ್ ಫೈಟು. ಮತ್ತೆ ಇನ್ನೊಂದು ಮರಳು ದಂಧೆದಲ್ಲಿ ಒಂದು ಫೈಟ್ಸ್ ಇದೆ, ಅದು ಒಂದು ಶಾರ್ಟ್ಸ್ ಇದೆ. 3 ಅಟ್ ಎ ಟೈಮ್ ಹೋಗಿ ಬೀಳೋ ಶಾರ್ಟ್ಸ್ ಇದೆ. ಅದು ನೋಡಿ ಮೈಂಡ್ ರೋಮ್ ಅಂತಿರುತ್ತೆ ಎಲ್ಲಾರ್ಗು. ಅಷ್ಟು ಬ್ಯೂಟಿಫುಲ್ ಫೈಟ್ಸ್ ಏನು ಯೂಸ್ ಮಾಡಿಲ್ಲ. ಐ ವಾಸ್ ಸೋ ಶಾಕ್ಡ್. ಡ್ಯಾನಿ ಮಾಸ್ಟರ್ ಆಕ್ಚುಲಿ ಆಲ್ರೆಡಿ ನಾನು ವರ್ಕ್ ಮಾಡಿದ್ದೀನಿ ಡ್ಯಾನಿ ಮಾಸ್ಟರ್ ಜೊತೆ. 3 ಮೂವೀಸ್ ಆಲ್ರೆಡಿ ಆಗೋಗಿದೆ. ಸೊ ಇದರಲ್ಲಿ ಇನ್ನೂ ಏನ್ ಡಿಫ್ರೆಂಟ್ ಆಗಿ ಕೊಡ್ತಾರೆ ಅಂತ ಹೇಳಿ ನಾನು ಥಿಂಕ್ ಮಾಡ್ತಿದ್ದೆ. ಬಟ್ ಸ್ಕ್ರೀನ್ ಅಲ್ಲಿ ಮಾತ್ರ ಹರೀಶ್ ಅವ್ರಿಗೆ ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಬಿಕಾಸ್ ಮಾಸ್ಟರ್ ಹೇಗೆ ಹೇಳ್ಕೊಟ್ಟಿದ್ರೆ ಅದನ್ನ ಇನ್ನೂ ಚೆನ್ನಾಗಿ ಡಬಲ್ ಆಗಿ ಮಾಡಿದ್ದಾರೆ. ಕಾಲು ಮುರ್ಕೊಂಡಿದ್ದಾರೆ ಪಾಪ. ನನಗೆ ಏನಕ್ಕೆ ಅಂದ್ರೆ ಹರೀಶ್ ಸರ್ ನನಗೆ ಸ್ಕ್ರೀನ್ ಮೇಲೆ ಯಾವಾಗ್ಲೂ ನಾನು ತೆಗಿತಾ ಇರೋ ನೋಡ್ತಿದ್ರೆ ನನಗೆ ಟೈಗರ್ ಪ್ರಭಾಕರ್ ನೆನಪಾಗ್ತಾರೆ. ಯಾಕಂದ್ರೆ ಎಲ್ಲಾರು ಟೈಗರ್ ಮತ್ತೆ ಹುಟ್ಟು ಬಂದ, ಎಲ್ಲಪ್ಪ ಟೈಗರ್, ನಮ್ ಟೈಗರ್ ಬಂದ್ರಲ್ಲ ಅನ್ನೋ ತರ ಒಂಥರ ಟೈಗರ್ ತರನೇ ಆ ಫೋರ್ಸ್ ಗರ್ಜನೆ ಅಷ್ಟು ಪವರ್ ಆಗಿ ಹಂಗ್ ಮಾಡಿದ್ದಾರೆ. ಮಾಸ್ಟ್ರೆ ಒಂಚೂರು ಯಾಮಾರ್ ಇದ್ರೆ ಏನಾದ್ರು ಸತ್ಕಿತ್ತೋಗ್ಬಿಡ್ತಾರೆ ಮಾಸ್ಟರ್ ಫೈಟರ್ಸು ಅಂತ. ಅಷ್ಟು ಪವರ್ಫುಲ್ ಅವ್ರದ್ದು. ಒಂಥರ ಬಾಡಿನೇ ಹಂಗಿದೆ. ಅದು ಜಿಮ್ನಾಸ್ಟಿಕ್ ಮಾರ್ಷಲ್ ಆರ್ಟ್ಸ್ ಕಲ್ತಿದ್ದಾರೆ. ತುಂಬಾ ಖುಷಿ. ಯಾಕಂದ್ರೆ ನನಗೆ ಒಂದು ಕಂಫರ್ಟಬಲ್ ಆಗಿರೋ ಹೀರೋಗಳು ಸಿಕ್ಕಿದಾಗ ನಾವು ಏನ್ ಥಿಂಕ್ ಮಾಡ್ತೀವಿ ಆ ತರ ಮಾಡ್ತಾರೆ ಪ್ರತಿಯೊಂದು. ನಾನು ಯಾವ್ದೇ ಶಾರ್ಟ್ ಅಲ್ಲಿ ಯಾವುದು ಆಗಲ್ಲ ಅನ್ನಿಲ್ಲ ಅವರು. ಪ್ರತಿಯೊಂದು ಶಾರ್ಟ್ ಅನ್ನು ಮಾಡಿದ್ರು. ಅದಕ್ಕೆ ಫೈಟ್ಸ್ ಎಲ್ಲ ಒಂದೊಂದು ಫೈಟ್ಸ್ ತುಂಬಾ ಹೈಲೈಟ್ ಆಗಿ ಬಂದಿರೋದು. ಈ ಸಿನಿಮಾದ ಜೀವಾಳ ಏನು? ಸಿನಿಮಾದಲ್ಲಿ ಆಕ್ಚುಲಿ ನೀವು ಸಿನಿಮಾ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಅದ್ರ ಕ್ವಾಲಿಟಿ ಏನು. ಒಂದು ಕ್ಯಾಮ್ರಾ ವರ್ಕಿಂದ ಹಿಡಿದು, ಸ್ಟೋರಿ ಸಬ್ಜೆಕ್ಟಿಂದ ಹಿಡಿದು, ಓಪನಿಂಗಿಂದ ಹೇಗೆ ಸ್ಕ್ರೀನ್ ಪ್ಲೇಯಿಂದ ಹಿಡಿದು ಹೇಗೆ ನೆರೇಟ್ ಮಾಡ್ಕೊಂಡು ಎಂಡಿಂಗ್ ತನಕ ತೊಗೊಂಡೋಗಿದ್ದಾರೆ. ಪ್ರತಿಯೊಬ್ಬರು ಕ್ಯಾರೆಕ್ಟರೈಸೇಷನ್ಸು. ಅದಾದ ನಂತರ ಸಿನಿಮಾ ಎಲ್ಲಿ ಬೇಕು ಫೈಟ್ಸ್ಗಳು ಅಂದರೆ ಐ ಮೀನ್ ಆ ಸ್ಟೋರಿ ಸಬ್ಜೆಕ್ಟ್ ಯಾವ ಥರ ಡಿಮ್ಯಾಂಡ್ ಮಾಡುತ್ತೋ ಆ ಥರ ಆ ಜಾಗದಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಫೈಟ್ಸ್ ಆಗಲಿ, ಸಾಂಗ್ ಆಗಲಿ, ಆ ಒಂದೊಂದು ಸಾಂಗು ಕೂಡ. ಅದ್ರ ಜೊತೆಲಿ ನಮ್ಮ ಮಾಡಿರುವಂಥ ಎಲ್ಲ ಟೆಕ್ನಿಷಿಯನ್ಸು, ಒಬ್ಬರು ಫೈಟ್ ಮಾಸ್ಟರ್ ಡ್ಯಾನಿ ಮಾಸ್ಟರ್ ಮಾಡಿದ್ರು ಎಲ್ಲ ಫೈಟ್ಸು. ಆಮೇಲೆ ಮೇಜರ್ ರವಿ ಬಸ್ರು ಮಾಡಿದ್ರು KGF ನಂತರ ನಮ್ಮ ಸಿನಿಮಾನೆ. ಅವ್ರು ಬಿಸಿ ಶೆಡ್ಯೂಲ್ ಪಾಪ ಡೇ ಅಂಡ್ ನೈಟ್ ವರ್ಕ್ ಮಾಡಿ ಅವ್ರದ್ದು ಡೇ ಅಲ್ಲಿ ಅವ್ರು KGF ಮಾಡ್ತಾರೆ, ನಮ್ದು ನೈಟ್ ಇಲ್ಲಿ ಮಾಡ್ತಾ ಇದ್ರು. ಆಲ್ಮೋಸ್ಟ್ ನೈಟ್ ಶೂಟ್ ಅನ್ನೋದಕ್ಕೆ ವರ್ಕ್, ರೀ ರೆಕಾರ್ಡಿಂಗ್ ವರ್ಕ್, ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಪಾಪ ಆ ಟೈಮಲ್ಲಿ ಅವರು ರವಿ ಬಸ್ರು ಕೂಡ ಬಿಸಿ ಇದ್ರು. ಸಂತಂತ್ರಲ್ಲಿ ಅವರು ನೋಡಿ ಅದು ಮಾಡ್ಕೊಂಡು ಕೊಟ್ರು. ಇದರಲ್ಲಿ ಮೇಜರ್ ಕೈವಾಡ ಬಂದು ನಮ್ಮ ಡೈರೆಕ್ಟ್ರದು. ಆ ಸ್ಕ್ರಿಪ್ಟ್ ಮಾಡಿ ಸ್ಟೋರಿ ಹೇಳಿ ಈ ಥರ ಹಿಂಗಂದಾಗ ನಮ್ಗೆ ಅವಷ್ಟು ಡೇ ಒಂದೇನೋ ಒಂದು ಅಪ್ರಾಕ್ಸಿಮೇಟ್ ಆಗಿ ಒಂದು ರೇಂಜಲ್ಲಿ ಸ್ಟೋರಿ ಅಂತ ಅನ್ನಿಸ್ತಾ ಇತ್ತು. ನಂತರ ಇವತ್ತು ಸಿನಿಮಾ ನೋಡಿದ ನಂತರ ಜನ ಅದನ್ನು ರಿಸೀವ್ ಮಾಡ್ತಾರೆ ರೀತಿ ನೋಡಿದ್ಮೇಲೆ, ಪ್ಲಸ್ ನಮಗೂ ಆ ಸ್ಕ್ರೀನ್ ನೋಡಿದ್ಮೇಲೆ ನಂತರ ವೆರಿ ಬ್ಯೂಟಿಫುಲ್ ಮೂವಿ ಇದು. ಇವಾಗ ಶೂಟ್ ಮಾಡುವಾಗ ಅಕ್ಷತಾ ಒಂಥರ ನಿಮ್ಗೆ ಸ್ಟೋರಿ ಹೇಳಿರೋದೇ ಒಂಥರ ಇರುತ್ತೆ. ನಿಮ್ಮನ್ನ ಶೂಟ್ ಟೈಮಲ್ಲಿ ನೀವು ಇಷ್ಟು ನೋಡ್ಕೊಂಡಿರ್ತೀರಿ. ಓವರ್ ಆಲ್ ಪಿಕ್ಚರ್ ನೋಡ್ತಾ ಅಂದಾಗ ಓ ಈ ತರನ ಸಿನಿಮಾ ಇರೋದು ಅಂತ ಆಶ್ಚರ್ಯ ಆಯ್ತಾ ನಿಮ್ಗೆ? ಅಥವಾ
ಓಕೆ, ನನಗೆ ಮುಂಚೆನೆ ಇದರಲ್ಲಿ ಅಲ್ಪ ಸ್ವಲ್ಪ ಗೊತ್ತಿತ್ತು ಅಂತ ಅನ್ನಿಸ್ತಾ? ಇಲ್ಲ, ಆಕ್ಚುಲ್ ಆಗಿ ನನ್ಗೆ ಹೇಳಿದ್ದು ಬರೀ ಸ್ಕ್ರಿಪ್ಟ್ ನನ್ ಪೋರ್ಷನ್ ಮಾತ್ರ ಏನ್ ಹೇಳಿದ್ರು ಅಷ್ಟೇ ನಂಗೆ ಗೊತ್ತಿತ್ತು. ಸೊ ಮೂವಿನ ಕಂಪ್ಲೀಟ್ ಆಗಿ ನಾನು ಸ್ಕ್ರೀನ್ ಅಲ್ಲಿ ನೋಡಿದಾಗ ಇಟ್ ವಾಸ್ ಲೈಕ್ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿತ್ತು. ಓ, ಹಿಂಗೂ ಮಾಡಿದಾರ ಡೈರೆಕ್ಟ್ರು, ಹಿಂಗೂ ತೋರಿಸಿದಾರ ಅನ್ನೋದು ಒಂದು ಸೂಪರ್ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಬಿಕಾಸ್ ಪ್ರೀಮಿಯರ್ಗೆ ನಾನು ಕೇಳಿದೆ, ಹರೀಶ್ ಅವ್ರನ್ನೂ ಕೇಳಿದೆ, ಆಮೇಲೆ ಶ್ರೀನಿವಾಸ್ ಸರ್ನು ಕೇಳಿದೆ, ಸರ್ ಸೀನು ಸರ್ ಯಾವಾಗ ಇಡ್ತೀರಾ ನೀವು ಪ್ರೀಮಿಯರ್ ಶೋ ಅಂದ್ರೆ, ಪ್ರೀಮಿಯರ್ ಹಂಗಂದ್ರೆ ಏನಮ್ಮ ಅಂತ ಕೇಳಿದ್ರು. ಸರ್ ಇಲ್ಲ ಸರ್, ಇಷ್ಟು ಸಿನಿಮಾಗಳು ಮಾಡಿದೀನಿ, ಒಂದು ಪ್ರೀಮಿಯರ್ ನೋಡಿಲ್ಲ ಸರ್, ಅಟ್ಲೀಸ್ಟ್ ನೀವರದ್ದು ತೋರಿಸಿ ಅಂತಂದ್ರೆ, ಇಲ್ಲ ಇಲ್ಲ ಥಿಯೇಟರ್ ಅಲ್ಲಿ ಜನರ ಮಧ್ಯೆ ಕುತ್ಕೊಂಡು ನೋಡಿದಾಗ ನಿಂಗೆ ಗೊತ್ತಾಗತ್ತೆ ಅಂತ. ಬಟ್ ಔಟ್ಕಮ್ ಅದು ಹೇಳಿದೊಂದು ಮಾಡೋದೊಂದು ಮಾಡ್ತಾರಲ್ಲ, ಬಟ್ ಆತರ ಮಾಡಿಲ್ಲ. ಇಟ್ಸ್ ಕಮ್ ಔಟ್ ವೆರಿ ನೈಸ್ಲಿ. ಸೀನು ಎಲ್ಲಿದ್ದಾರೆ ಅವರು? ಅವರ ಸ್ವಲ್ಪ ಬಿಸಿ ಇದಾರೆ. ಬಿಸಿ? ಓ ಮೈ ಗಾಡ್, ಇದು ಚಾನ್ಸೇ ಇಲ್ಲ. ಈಗ ಒಂದು ಬ್ರೇಕ್ ತಗೊಂಡು ಅವ್ರನ್ನ ಕರ್ಕೊಂಡೇ ಬಂದ್ಬಿಡ್ತೀನಿ, ಏನಂತೀರಾ? ಎಸ್ ಅಲ್ವಾ? ಓಕೆ, ಅವರಿದ್ರೆ ಇನ್ನೊಂದ್ ಸ್ವಲ್ಪ ಮಜಾ ಇರುತ್ತೆ. ಸಿನಿಮಾ ಬಗ್ಗೆ ಅಷ್ಟೊಂದೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅಂತಂದ್ರೆ ಅದರ ಎಫರ್ಟ್, ಅದರ ಒಂದು ಕ್ರೆಡಿಟ್ ಅವ್ರಿಗೆ ಹೋಗ್ಲೇಬೇಕು. ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಡ್ಯಾನಿ ಸರ್, ನಮ್ಮ ಜೊತೆಗೆ ಇಷ್ಟೊತ್ತು ಇದ್ದಿದ್ದಕ್ಕೆ. ಅಂಡ್ ವಿಶ್ ಯು ಗುಡ್ ಲಕ್. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮಿಂದ ಬರಬೇಕು, ನಾವು ಮತ್ತೆ ನಮ್ಮ ಸ್ಟುಡಿಯೋ ನೋಡ್ಬೇಕು ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಮೇಡಮ್. ರೈಟ್, ಕೋಲಾರ ಸೀನು ಅವ್ರು ಬರ್ತಾರೆ. ಕೋಲಾರದಿಂದ ಅಲ್ಲ, ನಮ್ಮ ಸ್ಟುಡಿಯೋಲೇ ಇದ್ದಾರೆ. ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲಿಗೆ ಬಂದ್ಬಿಡ್ತಾರೆ. ಎಸ್, ನಮ್ ಜೊತೆಗೆ ನಾನು ಆಗ್ಲೇ ಹೇಳ್ದಂಗೆ ಕೋಲಾರ ಸೀನು ಅವರಿದ್ದಾರೆ, ಈ ಸಿನಿಮಾದ ನಿರ್ದೇಶಕರು. ಹಲೋ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನಮಸ್ತೆ. ನಮಸ್ತೆ. ಕೋಲಾರದವರಾ ನೀವು? ಹೌದು. ಓಕೆ, ಶೂಟಿಂಗ್ ಅಲ್ಲಿ ಏನಾದ್ರು ಮಾಡಿದ್ರಾ? ಇಲ್ಲ, ಸದ್ಯಕ್ಕೆ ಮಾಡಿಲ್ಲ. ಅಲ್ಲಿ ನಿಮ್ ಊರು ಅಂತ ಅಂದ್ಮೇಲೆ ಅಲ್ಲಿ ಒಂಚೂರು ಇರ್ಬೇಕು, ಕದರು ಹೇಳ್ಬೇಕಿತ್ತು ಹರೀಶ್ ಅವ್ರಿಗೆ. ನೆಕ್ಸ್ಟ್ ಸಿನಿಮಾದಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಸಿನಿಮಾ ಅಲ್ಲಿ. ಎನಿವೇಸ್, ಸೊ ಯಾಕೆ ರಾಜಣ್ಣನ ಮಗ ಅಂತ ಸಿನಿಮಾ ಟೈಟಲ್ಲು? ಆ್ಯಕ್ಚುಲಿ ಸಿನಿಮಾ ಕತೆ ಮಾಡಾದ್ಮೇಲೆ, ಕತೆ ಎಲ್ಲ ಸ್ಕ್ರಿಪ್ಟ್ ಎಲ್ಲ ಆದಮೇಲೆ ತಂದೆಗೆ ಒಂದು ಆ ಪಾತ್ರಕ್ಕೆ ನೇಮ್ ಇಡಬೇಕಾಯಿತು. ಓಕೆ. ಆಗ್ತಾ ಕ್ಯಾರೆಕ್ಟರ್ ಯಾವ ಥರ ಇತ್ತು ಅಂದರೆ, ತುಂಬ ಮುಗ್ಧತೆ, ಅಮಾಯಕತ್ವ, ಆ ಥರ ಒಂದು ಪಾತ್ರ. ಅದಕ್ಕೆ ಏನು ಇಡ್ಬೋದು ಅಂತ ಅವೆಲ್ಲ ಕುತ್ಕೊಂಡು ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ಫಸ್ಟ್ ನೆನಪಾಗೋದೆ ಆ ಮುಗ್ಧತೆ, ಆ ಮುಗುಳ್ನೋಗು ಎಲ್ಲ ನೆನೆಸೋದ ಡಾಕ್ಟರ್ ರಾಜ್ಕುಮಾರ್ ಅವರು. ಓಕೆ. ಹಂಗಾಗಿ ರಾಜಣ್ಣ ಅಂತ ಇಡೋಣ ಅಂತ ಫಾದರ್ ನೇಮ್ಗೆ ಇಟ್ವಿ. ಸಿನಿಮಾ ಶೂಟಿಂಗ್ ಎಲ್ಲ ಮುಗಿತಾ ಎಂಡಿಂಗ್ ಒಂದು 80% ಆಗ್ಬೋಗಿತ್ತು. ಅವಾಗ ಸಿನಿಮಾ ಟೈಟ್ಲ್ ಇಡೋಣ ಅಂದಾಗ ಆಲ್ರೆಡಿ ಸಿನಿಮಾ ಶೂಟಿಂಗಲ್ಲೆಲ್ಲ ರಾಜಣ್ಣ ಮಗ, ಇವರೇನಪ್ಪ ರಾಜಣ್ಣ ಮಗ ಅಂತ ಇವರೆಲ್ಲ ಕರೀತಾ ಇದ್ರು. ಸಿನಿಮಾದಲ್ಲೂ ಹಂಗಿದೆ, ಆ ಪಾತ್ರ ಹಂಗಿದೆ. ಅವಾಗ ಏನಾಗಿತ್ತು, ರಾಜಣ್ಣ ಮಗ ಇದು ಟೈಟ್ಲ್ ಚೆನ್ನಾಗಿದೆಯಲ್ಲ, ಇದನ್ನ ಯಾಕೆ ಸಿನಿಮಾ ಟೈಟ್ಲ್ ಮಾಡಬಾರ್ದು ಅಂದ್ಬಿಟ್ಟು ಅವಾಗ ಇಡೀ ಟೀಮ್ ಡಿಸ್ಕಷನ್ ಮಾಡಿ ನಡೀತಾ ಇರ್ಬೇಕಾದ್ರೆ ನಿಮ್ಗೆ ಈ ಟೈಟಲ್ ನ ಇಟ್ಕೊಳ್ಳೋಣ ಅಂತ ಮನಸ್ಸಾಗಿ ಅವಾಗ ಬಂದಿದ್ದು ನಮ್ಗೆ. ಓಹೋ, ಇದೊಂಥರ ಡಿಫರೆಂಟ್. 80% ಶೂಟಿಂಗ್ ಮುಗಿದೋಗಿತ್ತು. ನಿಮ್ಗೆ ಈ ಸಿನಿಮಾ ಅಲ್ಲಿ ಏನ್ ಇಷ್ಟ ಆಯ್ತು ಹರಿ? ನನಗೆ ಇದರಲ್ಲಿ ಏನು ಒಂದು ಡೈರೆಕ್ಟ್ರು ಆಲೋಚನೆ, ಒಂದು ತಂದೆ ಮಗನಲ್ಲಿ ಇರುವಂಥ ಒಂದು ಸಂಬಂಧ. ಓಕೆ, ಆ ಸೆಂಟಿಮೆಂಟ್, ಪ್ರೀತಿ ಅನ್ನೋದು ಎಲ್ಲರಲ್ಲೂ ಇರುತ್ತೆ. ತಾಯಿ ಹತ್ರನೂ ಇರುತ್ತೆ, ತಾಯಿ ಮಗಳ ಮೇಲೆ ಇರುತ್ತೆ, ತಂದೆ ಮಗನೂ ಇರುತ್ತೆ, ತಂದೆ ತಂಗಿ ಎಲ್ಲ ಪ್ರೀತಿ ಅನ್ನೋದು ಅದೇ ಒಂದು ಲವರ್ಸ್ ಪ್ರೀತಿ ಅನ್ನೋದಂತ ಕರಿತೀವಿ. ಬಟ್ ಎಲ್ಲ ಪ್ರೀತಿ ದೊಡ್ಡದಾಗೆ ಕಾಣುತ್ತೆ ಎಲ್ರಿಗೂ. ಲವರ್ ಪ್ರೀತಿ ಅಂತ ಹೈಲೈಟ್ ಆಗಿರುತ್ತೆ, ಫುಲ್ ಟಾಪಲ್ಲಿರುತ್ತೆ. ತಾಯಿ ಪ್ರೀತಿ ಕಾಣ್ತಾ ಇರುತ್ತೆ, ಎದ್ದು ಕಾಣ್ತಾ ಇರುತ್ತೆ. ತಂಗಿ ಒಂದು ರೇಂಜಿಗೆ ಕಾಣ್ತಾ ಇರುತ್ತೆ ಪ್ರೀತಿ. ಬಟ್ ತಂದೆ ಪ್ರೀತಿ ಏನಂತಾರೆ ಅಷ್ಟು ನಮಗೆ ಕಾಣಲ್ಲ. ಯಾಕಂದ್ರೆ ಒಂದು ಫ್ಯಾಮಿಲಿಲಿ ಮೇನ್ ಪಿಲ್ಲರ್ ಅವರು. ಹೆಂಡ್ತಿನ ಸಾಕ್ತಾರೆ, ಅದನ್ನ ಮಕ್ಕಳನ್ನ ಸಾಕ್ತಾರೆ, ತಮ್ಮ ಅಣ್ಣ ತಮ್ಮ ಜೊತೆ ಇಟ್ಕೊಂಡು ಸಾಕೊಂಡು, ಬಿಕಾಸ್ ಸಾಕ್ತಾ ಇರ್ತಾರೆ ಅನ್ನೋದಕ್ಕಿಂತ ಅದನ್ನ ಪ್ರೀತಿಯಿಂದ ಅಂತ ಹೇಳ್ತೀವಿ ನಾವು. ಅದು ಪ್ರೀತಿ ಅಂತ ಹೇಳ್ತೀವಿ. ಎಲ್ಲ ಕಾಣ್ತದೆ, ಬಟ್ ತಂದೆ ಏನು ಮಾಡ್ತಾ ಇರ್ತಾರೆ, ಎಲ್ಲ ಮನಸ್ಸಲ್ಲಿ ಇಟ್ಕೊಂಡೇ ಪ್ರೀತಿ ಮಾಡ್ತಾ ಇರ್ತಾರೆ, ತೋರಿಸ್ಕೊಳ್ಳಲ್ಲ. ನಮ್ಮ ಸಿನಿಮಾದಲ್ಲಿ ಅದನ್ನು ಎತ್ತಿ ಹಿಡಿದಿದ್ದಾರೆ ಡೈರೆಕ್ಟ್ರು. ಸೊ ಅದು ತುಂಬಾ ಖುಷಿ ಆಯಿತು. ಬಟ್ ಅದೇ ಅದರಲ್ಲಿ ಇನ್ನೊಂದು ಏನಂತಂದರೆ, ಆ ಒಂದು ಸಣ್ಣ ಆ ಒಂದು ಇದೇನೋ ಒಂದು ಏಜ್, ಒಂದು 15ರಿಂದ ಒಂದು 25 ವರ್ಷದ ತನಕ ಒಂದು ಕ್ಯಾಟಗರಿ ಯಂಗ್ ಏಜ್ ಅಂತ ಹೇಳ್ತೀವಿ. ಆ ಯಂಗ್ ಏಜಲ್ಲಿ ಅಕಸ್ಮಾತ್ ಬೈ ಮಿಸ್ಟೇಕ್ ಆಗಿ ಏನಾದರೂ ಸ್ವಲ್ಪ ದುಡುಕಿದ್ರೆ ಏನಾಗುತ್ತೆ, ಎಷ್ಟೆಲ್ಲ ಕೆಟ್ಟದ ಪರಿಣಾಮ ಬರುತ್ತೆ. ಪೂರ್ತಿ ಹೇಳಂಗಿಲ್ಲ, ಇನ್ನೂ ಪಾಪ ಜನ ಅಷ್ಟು ಪಿಕ್ಚರ್ ನೋಡ್ಬೇಕು. ಏನೇನಾಗತ್ತೆ, ಏನೇನು ಸಫರ್ ಆಗುತ್ತೆ. ಇವಾಗ ನಿಮ್ ಡ್ಯಾಡ್ ಕೂಡ ಹಾಗೆ ಮಾಡಿದ್ರ, ನಿಮ್ಗೆ ಒಂದು ಬೌಂಡ್ರಿ ಹಾಕಿ ಹಂಗೆ ಇರಬೇಕು 100% ಅದರಲ್ಲೇ ಇದ್ದಿದ್ವಿ ನಾವು. ಸೊ ಹಂಗಾದ್ರೆ ನೀವು ಈ ಸಿನಿಮಾನ ನಿಮ್ ಡ್ಯಾಡಿ ಜೊತೆಗೆ ಒಂದ್ಸರಿ ನೋಡ್ಬೇಕು ಅನ್ಸುತ್ತೆ. ಅವ್ರು ಹತ್ಕೊಂಡು ಕೂತಿದ್ರು ಆಲ್ರೆಡಿ ಸಿನಿಮಾ ನೋಡ್ಬಿಟ್ಟು. ಹೌದಾ? ಪಾಪ ಅಳಿಸ್ಬಿಟ್ರು. ಓಕೆ, ಸೊ ಅಕ್ಷತಾ, ನಿಮ್ಗೇನ್ ಸಿನಿಮಾಲಿ ಯಾವ ಪಾರ್ಟ್ ಇಷ್ಟ ಆಯ್ತು? ನನ್ನನ್ನು ನೋಡ್ಕೊಂಡು ಇಷ್ಟ ಆಯ್ತು ಅನ್ಬೇಡಿ. ಇಲ್ಲ, ಅದನ್ನ ಹೇಳಕ್ ಆಗಲ್ಲ. ಬಿಕಾಸ್ ಆಲ್ರೆಡಿ ಸ್ಕ್ರೀನ್ ಮೇಲೆ ತುಂಬಾ ಸಲ ನೋಡ್ಕೊಂಡು ಬೇಜಾರಾಗ್ಬಿಟ್ಟಿದೆ. ಸೊ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ ಆಕ್ಚುಲ್ ಆಗಿ ಸರ್ ಹೇಳಿರೋ ಸ್ಕ್ರೀನ್ ಪ್ಲೇ ಪ್ರಕಾರ ಅದಕ್ಕಿಂತ ಡಬಲ್ ಆಗಿ ತುಂಬಾ ಚೆನ್ನಾಗಿತ್ತು. ಒಬ್ಬರದು ಒಂದು ಪಿನ್ ಪಾಯಿಂಟ್ ಆಫ್ ಮಿಸ್ಟೇಕ್ಸ್ ಅನ್ನೋದು ಆಗ್ಲಿ ಏನೂ ಇಲ್ಲ. ಡೈರೆಕ್ಟರ್ ಅನ್ನೋರು ಅದನ್ನ ಈಗ ಫುಲ್ ಮೀಲ್ಸ್ ಹೇಗ್ ತಿನ್ಬೇಕಪ್ಪ
ಅನ್ನೋದು ನಮ್ಮ ಡೈರೆಕ್ಟರ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಓಕೆ, ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ? ಫಸ್ಟು ಪಾಪಡ್, ನಾನೇ ಪಾಪಡ್, ಸೊ ನನ್ನಿಂದ ಸ್ಟಾರ್ಟ್ ಮಾಡ್ತೀನಿ. ಈಗ ನಿಮ್ದು ಪಬ್ಲಿಕ್ ಅಲ್ಲೇನ ಇದ್ರೆ ಕೊಟ್ರೆ ಇಲ್ಲೇನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು. ಅವ್ರ ಪರ್ಸನಾಲಿಟಿ ನೋಡಿದ್ರೆ ತಿಂಡಿಪೋತಿ ಅಂತ ಅನ್ಸಲ್ಲ, ಬಟ್ ನೀವ್ ಹೇಳೋದ್ ನೋಡಿದ್ರೆ ಅಯ್ಯೋ ಮೇಡಮ್, ಇವರು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಮ್ಮ ಕಂಪನಿ, ನಮ್ಮ ಪ್ರೊಡಕ್ಷನ್ ಕಂಪನಿ ತುಂಬಾ ಸೇವ್ ಮಾಡಿದ್ದಾರೆ. ಸೇವ್ ಮಾಡಿದ್ದಾರೆ. ಒಂದು ಹೆಚ್ಚು ಕಮ್ಮಿ ಹೆಂಗ ಮಟ್ಟಕ್ಕೆ ಸೇವ್ ಮಾಡಿದ್ದಾರೆ ಅಂದ್ರೆ ಎಷ್ಟೋ ಕೋಟಿಗಟ್ಟಲೆ ಖರ್ಚಾಗಬೇಕಾಯ್ತು, ಕಮ್ಮಿ ಮಾಡಿದ್ದಾರೆ. ಸೊ ಹಂಗಾದ್ರೆ ಓನ್ಲಿ ಮೊಸರನ್ನ, ಟಿಫನ್ ಮೊಸರನ್ನ, ಮಧ್ಯಾಹ್ನ ಲಂಚ್ ಮೊಸರನ್ನ, ರಾತ್ರಿ ಮೊಸರನ್ನ. ಮೊಸರನ್ನಕ್ಕೂ ಬೇಜಾರಾಗಿ ಹೋಗಿರುತ್ತೆ. ಅದು ಅಯ್ಯೋ ಬಂದ್ಲು ಮತ್ತೆ ಅಂತ. ಫೈನಲಿ ಸಿನಿಮಾನ ಜನ ಒಪ್ಕೊಂಡಿದ್ದಾರೆ, ಇನ್ನೂ ಒಳ್ಳೆ ರೆಸ್ಪಾನ್ಸ್ ಸಿಗ್ಬೇಕಿದೆ, ಇವತ್ತಷ್ಟೇ ರಿಲೀಸ್ ಆಗಿರೋದು. ಸೊ ಏನ್ ಹೇಳ್ತೀರಿ ಆಡಿಯನ್ಸ್ಗೆ? ಆಲ್ರೆಡಿ ಜನ ಪ್ರೇಕ್ಷಕರೆಲ್ಲ ನೋಡಿ ಸಿನಿಮಾನ ಆಲ್ರೆಡಿ ಗೆದ್ದಿದೆ ಅಂತ ಎಲ್ಲರೂ ಎಲ್ಲ ಕಡೆನೂ ಹೇಳ್ಕೊತಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ನನಗೆ. ಇನ್ನೂ ಜನ ಬಂದು ಥಿಯೇಟ್ರಿಗೆ ನೋಡಿ, ನಿಜವಾಗ್ಲೂ ಇದು ಒಂದು ಫ್ಯಾಮ್ಲಿಗೋಸ್ಕರನೇ ಮಾಡಿರೋ ಸಿನಿಮಾ. ಎಲ್ಲರೂ ಫ್ಯಾಮ್ಲಿಲಿರೋ ಅಣ್ಣ, ತಮ್ಮ, ಅಪ್ಪ, ಅಮ್ಮ ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕು. ನೋಡಿ ಇದರಲ್ಲಿ ಆ ಪ್ರೀತಿ ಅನ್ನೋದು, ತಂದೆ ಪ್ರೀತಿ ಆಗಿರ್ಬೋದು, ತಾಯಿ ಪ್ರೀತಿ ಆಗಿರ್ಬೋದು, ತಮ್ಮನ ಪ್ರೀತಿ, ಅಣ್ಣನ ಪ್ರೀತಿ ಎಲ್ಲ ಇದು ಈ ಸಿನಿಮಾದಲ್ಲಿದೆ. ಬಂದು ನೋಡಿ ನಮ್ಮ ಸಿನಿಮಾನ ಇನ್ನಷ್ಟು ಗೆಲ್ಲಿಸ್ಕೊಡಿ. ಓಕೆ, ರಾಜು ಅವರೇ, ಇವತ್ತು ಬಂದಿರೋ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಇದೇ ರೆಸ್ಪಾನ್ಸ್ ಇನ್ನೂ ಅಟ್ಲೀಸ್ಟ್ ಒಂದು 50 ದಿವಸ 100 ದಿವಸ ಆಗೋವರೆಗೂ ನಮ್ಮ ಕನ್ನಡ ಪ್ರೇಕ್ಷಕರು ಇದೇ ಥರ ನಮ್ಮ ಪ್ರೋತ್ಸಾಹ ಕೊಟ್ಟು ನಮ್ಮ ನಾಯಕ ನಟನ ಸಕ್ಸಸ್ ಮಾಡಬೇಕು. ಒಂದು 2ನೇ ಪಾತ್ರ ಅವರು ಪ್ರೊಡ್ಯೂಸರ್ ಆಗಿ ಸಿನಿಮಾಗೆ ಹಣ ಹಾಕಿದ್ದಾರೆ, ಆ ಹಣನೂ ವಾಪಸ್ ಬರಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಓಕೆ, ಎಸ್ ಹರೀಶ್ ಅವರೇ, ಫೈನಲಿ ಡಬಲ್ ಆಕ್ಟಿಂಗ್ ನಿಮ್ದು ಇವಾಗ. ಹಾಕಿದ್ದು ವಾಪಸ್ ಬರ್ಬೇಕು, ನಿಮ್ಮನ್ನ ಜನ ಒಪ್ಕೊಳ್ಬೇಕು, ಎಲ್ಲ ಇದೆ ಅದ್ರಲ್ಲಿ. ಇಲ್ಲ, ಮಾರ್ನಿಂಗ್ ಶೋನ ಜನ ಒಪ್ಕೊಂಡ್ಬಿಟ್ಟಿದ್ದಾರೆ, ಸಕ್ಸಸ್ಫುಲ್ ಹೀರೋ. ಈಗ ಏನಂತಂದ್ರೆ ಅದೆಲ್ಲದಕ್ಕಿಂತ ಮೀರಿ ನೀವೇನೇ ಮಾಡ್ಬೋದು. ನೀವು ದುಡ್ಡು ಹಾಕಿ ಅಂತ ಯಾವ ಪ್ರೇಕ್ಷಕರು ಬಂದು ಹೇಳಿಲ್ಲ ನಿಮ್ಗೆ, ನೀವು ಸಿನಿಮಾ ಮಾಡಿ ಅಂತಾನೂ ಯಾರು ಕೇಳಿಲ್ಲ. 100%. ನೀವಾಗ ಮಾಡಿದ್ದೀರಾ, ಅದು ಚೆನ್ನಾಗಿದ್ರೆ ತಗೊಂತಾರೆ, ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಬಟ್ ಆಲ್ರೆಡಿ ಏನಾಗಿದೆ, ಇವತ್ತು ಇರೋ ಎಲ್ಲ ಆಲ್ ಓವರ್ ಕರ್ನಾಟಕ ಒಂದು 150ರಿಂದ 200 ಥಿಯೇಟರ್ ತನಕ ರಿಲೀಸ್ ಆಗಿದೆ ಸಿನಿಮಾ. ಎಲ್ಲ ಕಡೆನೂ ಒಂದು ಒಳ್ಳೆ ಪ್ರತಿಕ್ರಿಯೆ ಬಂದಿದೆ, ಚೆನ್ನಾಗಿ ಬಂದಿದೆ, ಎಲ್ಲ ಓಪನಿಂಗ್ಸ್ ಚೆನ್ನಾಗಿ ತೊಗೊಂಡಿದೆ, ಸಿನಿಮಾ ಗೆದ್ದಿದೆ. ಸೊ ಏನಾಗಿದೆ ಅಂದರೆ ಅಲ್ಲೆಲ್ಲೋ ಒಂದು ಕಡೆ ನನಗನ್ಸಿದ್ದು ಜನರಿಗೆ ಇಷ್ಟ ಆಗೋಂಥ ಎಲ್ಲ ಕಂಟೆಂಟ್ ನಮ್ಮ ಸಿನಿಮಾದಲ್ಲಿದೆ. ಸೊ ಇರೋದ್ರಿಂದ ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ, ಖುಷಿಯಾಗಿದ್ದಾರೆ. ಆ್ಯಂಡ್ ಅವ್ರಿಗೆ ಬೇಕಾಗಿದ್ದೆಲ್ಲ ಇರೋದ್ರಿಂದ ನಾವು ಕೇಳೋಂಥದ್ದೇನಿಲ್ಲ. ಓಕೆ, ದಯವಿಟ್ಟು ಬನ್ನಿ ನಮ್ಮ ಸಿನಿಮಾ ನೋಡಿ, ನಮ್ಮ ಪ್ರೊಡ್ಯೂಸರ್ ಸ್ವಲ್ಪ ದುಡ್ಡು ಮಾಡ್ಕೊಂಡು ಕೊಡಿ, ಏನಿಲ್ಲ. ದುಡ್ಡು ಮಾಡ್ಕೊಂಡು ಕೊಡಿ ಅಂತ ಅಲ್ಲ, I mean, ಆಬ್ವಿಯಸ್ಲಿ ಎಂಡ್ ಆಫ್ ದ ಡೇ ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಅಂದ್ರೆ ಖಂಡಿತವಾಗ್ಲೂ ಜನ ನೋಡಕ್ ಬಂದೇ ಬರ್ತಾರೆ. ಅಷ್ಟೇ ಸಿಂಪಲ್ ಕಾನ್ಸೆಪ್ಟ್ ಅದು. ಓಕೆ. ಸೊ ಊಟ ಚೆನ್ನಾಗಿದ್ರೆ ಆ ಹೋಟೆಲ್ಗೆ ಜನ ಬರ್ತಾರೆ ಅನ್ನೋ ಆಯ್ತು. ಮತ್ತೆ ಹೋಗೇ ಹೋಗ್ತೀವಿ ನಾವೇ ಹುಡುಕೊಂಡು. ಹೌದು, ನೀವು ಹೋದಾಗೆಲ್ಲ ಮೊಸರನ್ನ ಕೇಳಿದ್ರೆ ಅಂಗಡಿ ಮುಟ್ಬಿಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಕೂಡ ಒಳ್ಳೇದಾಗ್ಲಿ, ಸಿನಿಮಾ ಒಳ್ಳೆ ಸಕ್ಸಸ್ ಕಾಣ್ಲಿ, ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡುವಂತಹ ಶಕ್ತಿ ಕೊಡ್ಲಿ ದೇವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಸಿನಿಮಾ ಮಾಡಿದ್ದಾರೆ, ಇಲ್ಲಿವರೆಗೂ ಇವ್ರು ಮಾತನಾಡಿದ್ರು, ಇನ್ ಮುಂದೆ ನೀವು ಮಾತನಾಡಬೇಕು, ಸಿನಿಮಾನ ಗೆಲ್ಲಿಸಬೇಕು. ಸೊ ಏನ್ ಮಾಡ್ಬೇಕು ಅಂದ್ರೆ ಥಿಯೇಟರ್ ಹೋಗಿ ಸಿನಿಮಾ ನೋಡ್ಬೇಕು. ಇದು ಇವತ್ತಿನ ವಿಶೇಷ ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.